ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಾತೃ ವಿಯೋಗದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಒಬ್ಬಳು ದೇವತೆಯನ್ನ ಕಳ್ಕೊಂಡಿದ್ದೀನಿ ಅಂತ ಕಣ್ಣೀರಿಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ನಾನೊಬ್ಬ ದೇವತೆಯನ್ನ ಕಳ್ಕೊಂಡಿದ್ದೇನೆ, ತಾಯಿ ಕಳೆದುಕೊಂಡು ಭಾವುಕರಾಗಿರುವಂತಹ ಎಚ್ ಡಿ ರೇವಣ್ಣ. ನಮ್ಮ ಕುಟುಂಬ ಈ ಮಟ್ಟಕ್ಕೆ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಾಯಿ. ಇವತ್ತು ನಮ್ಮನ್ನೆಲ್ಲ ತಬ್ಬಲಿ ಮಾಡಿ ಹೋಗ್ಬಿಟ್ರು ಅಂತ ಭಾವುಕರಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಬಳಿ ಕಣ್ಣೀರಿಟ್ಟಂತ ಚೆನ್ನಮ್ಮ ಪುತ್ರ ರೇವಣ್ಣ. ನಾನೊಬ್ಬ ದೇವತೆಯನ್ನ ಕಳ್ಕೊಂಡಿದ್ದೀನಿ ಅಂತೇಳಿ ಭಾವುಕರಾಗಿ ಮಾತನಾಡಿದ್ದಾರೆ. ಹೊಳೆನರಸೀಪುರದ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ ನಾವಿದ್ದೇವೆ. ಈಗಾಗಲೇ ನಾಳೆ ಏನು ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಸಜ್ಜುಗೊಳಿಸಲಾಗ್ತಾ ಇದೆ. ಈಗಾಗಲೇ ಏನು ತಪ್ಪಲಿನ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಸ್ವಚ್ಛತೆಯನ್ನ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ಏನು ನಾಳೆ ಮಧ್ಯಾಹ್ನದಿಂದ ಈ ಕಾರ್ಯ ಸಾಗಲಿದೆ. ಈಗ ಸ್ಥಳದಲ್ಲಿ ಈಗಾಗಲೇ ರೇವಣ್ಣ ಅವರು ಕೂಡ ನಿಂತು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾಯಿಯವ್ರ ಜೊತೆ ತುಂಬಾ ಒಡನಾಟ ಅವರ ತುಂಬಾ ಹೆಚ್ಚು ಪ್ರೀತಿ ನಿಮ್ಮ ಮೇಲಿತ್ತು ಸರ್. ಈಗ ನಾಳೆ ಅಂತ್ಯಕ್ರಿಯೆ ಹೇಗಿರುತ್ತೆ? ಆಯ್ತು ಸರ್, ದೇವತೆ ಕಳ್ಕೊಂಡಿದ್ದೀನಿ, ಅದು ನೋಡೋಣ ಬಿಡಿ ಸರ್. ಇವತ್ತು ಎಷ್ಟೋ ಕುಟುಂಬಕ್ಕೆ ಆಶೆ ಆಗಿದ್ರು. ನಮ್ಮ ಕುಟುಂಬ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ತಾಯಿ ಸರ್ ಇವತ್ತು ಏನು ಹೇಳೋದು ಗೊತ್ತಿಲ್ಲ ಸರ್. ನಮ್ಮನ್ನು ಬಿಟ್ಟು ತಬ್ಲಿ ಆಗಿದೆ ಸರ್. ದೇವತೆ ನಾಳೆ ಎಷ್ಟೊತ್ತಿಗೆ ಸರ್ ಅಂತ್ಯಕ್ರಿಯೆ ಹೇಗಿರುತ್ತೆ ಸರ್? 12ರಿಂದ 4 ಗಂಟೆವರೆಗೆ. 12ರಿಂದ 4 ಗಂಟೆವರೆಗೆ ನೀವೇ ನಿಂತು ಈ ಏನು ಕಾರ್ಯವನ್ನ ಮಾಡ್ತಾ ಇದ್ದೀರಿ. ತಾಯಿ ಮೇಲೆ ತುಂಬಾ ಪ್ರೀತಿ ನಿಮ್ಗೆ, ಹೇಗಿರುತ್ತೆ ಸರ್? ಹೇಳ್ತೀನಿ ಆಮೇಲೆ ಇವರು ಪಾಪುಣಿ ಎಲ್ಲ ಇದಿಷ್ಟು ಪುತ್ರ ರೇವಣ್ಣನವರ ಮಾತುಗಳು. ಅಂದ್ರೆ ತಾಯಿಯನ್ನ ಅಗಲಿದ ನಂತರದಲ್ಲಿ ಒಂದಷ್ಟು ಭಾವುಕತೆಯಿಂದ ರೇವಣ್ಣವರು ಇರೋ ಅಂಥದ್ದು. ಅಂದ್ರೆ ಅವರಿಗೆ ಒಂದಷ್ಟು ಮನಸ್ಸಿಗೆ ಒಂದಷ್ಟು ನೋವಂತೂ ಆಗಿದೆ. ಹಾಗಾಗಿ ಅವರೇ ನಿಂತು ತಮ್ಮ ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ದಂಥ ತಾಯಿಯವರ ಏನು ಅಂತ್ಯ ಸಂಸ್ಕಾರ ಏನು ನಡೆಯುತ್ತೆ ಆ ಸ್ಥಳದಲ್ಲಿ ಅವರೇ ಖುದ್ದು ನಿಂತು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ಎಚ್ ಡಿ ರೇವಣ್ಣ ಅವರ ಪ್ರತಿಕ್ರಿಯೆ ನಾವು ಗಮನಿಸ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಯಾರಿಗೆ ಆದರೂ ರಿಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವು ಏನಕ್ಕೆ ರಿಯಾಕ್ಷನ್ ಕೇಳ್ತೀವಿ ಅಂದರೆ ವಿಧಿವಿಧಾನಗಳು ಹೆಂಗಿರುತ್ತೆ, ಎಷ್ಟೊತ್ತಿಗೆ, ಆ ಸಮಯ, ಅದ್ರ ಬಗ್ಗೆ ಕೇಳೋದಕ್ಕೆ. ಬಟ್ ಅವರು ಭಾವುಕರಾಗಿದ್ದಾರೆ. ದೇವತೆಯನ್ನು ಕಳ್ಕೊಂಡಿದ್ದೀನಿ, ನಮ್ಮ ಇಡೀ ಮನೆಯನ್ನು ಈ ಮಟ್ಟಕ್ಕೆ ತಲುಪಿಸಿದ್ದಾರೆ, ನಮ್ಮನ್ನಿಷ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ನಮ್ಮ ತಾಯಿ. ಈಗ ತಾಯಿಯನ್ನು ಕಳ್ಕೊಂಡು ನಾವು ತಬ್ಬಲಿ ಆಗಿದ್ದೀವಿ, ನಮ್ಮನ್ನು ತಬ್ಬಲಿ ಮಾಡಿ ನಮ್ಮ ತಾಯಿ ಹೋಗ್ಬಿಟ್ರು ಅಂತೇಳಿ ಭಾವುಕರಾಗ್ತಾ ಇದ್ರು ಎಚ್ ಡಿ ರೇವಣ್ಣ. ಹಾಸನ ಜಿಲ್ಲೆಯ ಹದರ್ನಹಳ್ಳಿ ಸಮೀಪ ಇರುವಂಥ ಮಾವಿನ ಕೆರೆಯಲ್ಲಿ ಅಂತ್ಯಕ್ರಿಯೆಗೆ ಮಾಡ್ತಾ ಇರುವಂಥ ಸಿದ್ಧತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆ ಬೆಳಗ್ಗೆ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೂಡ ಇರುತ್ತೆ. ಅಂದರೆ ಬೆಂಗಳೂರಿನಲ್ಲಿರುವಂಥವ್ರು, ಸುತ್ತಮುತ್ತ ಇರೋರು ಈಗಾಗಲೇ ಪದ್ಮನಾಭನಗರಕ್ಕೆ ಹೋಗಿ ನೋಡ್ಕೊಂಡು ಬಂದಿರ್ತಾರೆ. ಆದರೆ ನಾಳೆ ಮಾವಿನಕೆರೆ, ಹಾಸನ ಆ ಭಾಗದಲ್ಲಿರುವಂಥವರೆಲ್ಲರೂ ಕೂಡ ರೇವಣ್ಣ ಅವರ ನಿವಾಸಕ್ಕೆ ಹೋಗಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಮಾಡಬಹುದು, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ಎಚ್ ಡಿ ರೇವಣ್ಣ ಇರಲಿ, ಎಚ್ ಡಿ ಕುಮಾರಸ್ವಾಮಿ ಇರಲಿ,